The leaders will shake hand and disperse. But that old lady will still be waiting for her son. And that woman will be waiting for her husband. And the children will be waiting for their heroic father. I don't know who sold my homeland, but I know who paid the price for it. ಯುದ್ಧಗಳು ಕೊನೆಗೊಳ್ಳುತ್ತವೆ, ನಾಯಕರು ಕೈಕುಲುಕಿ ತೆರಳುತ್ತಾರೆ. ಆದರೆ ಆ ವೃದ್ಧಿ ತನ್ನ ಮಗನಿಗಾಗಿ ಕಾಯುತ್ತಿರುತ್ತಾಳೆ, ಆ ಹೆಣ್ಣು ಮಗಳು ತನ್ನ ಗಂಡನಿಗಾಗಿ ಕಾಯುತ್ತಿರುತ್ತಾಳೆ, ಆ ಮಕ್ಕಳು ತಮ್ಮ ವೀರನಾದ ಅಪ್ಪನಿಗೋಸ್ಕರ ಕಾಯ್ತಾ ಇದ್ದಾರೆ. ನನ್ನ ಮಣ್ಣನ್ನು, ನನ್ನ ಮಾತೃಭೂಮಿಯನ್ನು ಮಾರಿದವರ್ಯಾರೆಂದು ನನಗೆ ಗೊತ್ತಿಲ್ಲ, ಆದರೆ ಅದಕ್ಕೆ ಬೆಲೆ ತೆತ್ತವರು ಯಾರೆಂದು ನನಗೆ ಗೊತ್ತು. ನೋಡಿ, ಒಂದು ಅದ್ಭುತವಾದ ಹೃದಯವಂತಿಕ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಿವೆ. ನಮ್ಮ ವಿಜಯನಗರ ಡಿಸ್ಟ್ರಿಕ್ಟ್ನಲ್ಲಿ ಒಂದು ದೊಡ್ಡ ಕೆರೆ ಇದೆ. ಆ ಕೆರೆಗೆ ಅಂಕ ಸಮುದ್ರ ಅಂತ ಹೆಸರು. ಅಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಬೇರೆ ಬೇರೆ ದೇಶಗಳಿಂದ, ರಾಜ್ಯಗಳಿಂದ ಹಕ್ಕಿಗಳು ಬರ್ತಾ ಇವೆ. ಮಕ್ಕಳು ಮಾಡಿ, ಮರಿ ಮಾಡಿ ಸಂತೋಷವಾಗಿ ಅಲ್ಲಿ ಸುತ್ತಿರುವ ಹೊಲಗಳಲ್ಲಿರುವ ಊಟವನ್ನು ಹುಡುಕ್ತಾ ಹೋಗ್ತಾ ಇದೆ. ಪ್ರಾಯಶಃ ಅಲ್ಲಿರುವ ತುಂಬ ವೈವಿಧ್ಯಮಯವಾದ ಬೆಳೆಗಳಿರ್ಬೋದು. ಅಲ್ಲಿಯ ರೈತರು ಕಡಲೆ ಬೆಳೀತಾರೆ, ಸೊಪ್ಪಿನ ಕಡಲೆ ಬೆಳೀತಾರೆ, ಭತ್ತ ಬೆಳೀತಾರೆ, ಜೋಳ ಬೆಳೀತಾರೆ, ನವಣೆ ಬೆಳೀತಾರೆ. ಆಗ ಒಬ್ಬ ರೈತನನ್ನು, ನಮ್ಮ ಕನ್ನಡ ನಾಡಿನ ರೈತನನ್ನ ಕೃಪಾಕರ ಸೇನಾನಿಯವರು ಕೇಳಿದ್ರಂತೆ, ಅಲ್ಲಪ್ಪ, ಈ ಹಕ್ಕಿಗಳೆಲ್ಲ ಬಂದು ನಿನ್ನ ತೋಟದಲ್ಲಿ ತಿಂತಾ ಇದೆಯಲ್ಲ, ಏನು ಪರವಾಗಿಲ್ವಾ ಅಂದರೆ, ಅರೇ ಸರ್, ಗುಬ್ಬಿಗಳು ಸರ್, ಎಷ್ಟು ತಿನ್ನುತ್ತೆ ಬುಡಿ ಸರ್ ಅಂದರೆ. ಇದು ಈ ಮಣ್ಣಿನ ಹೃದಯ ವೈಶಾಲ್ಯತೆ. ಆ ಗುಣ ನಮ್ಮ ಉತ್ಸವಕ್ಕೂ ಬರಬೇಕು. ಈ ಥರದ ಸರ್ಕಾರಗಳ ಬೇರೆ ಸಿನಿಮಾಗಳನ್ನು ನಮ್ಮ ರಾಜ್ಯದಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಬಿಡಲ್ಲ ಅನ್ನೋದರ ಬಗ್ಗೆ ತಾವು ಬಹಳ ದೊಡ್ಡ ಪ್ರತಿರೋಧವನ್ನು, ಪ್ರತಿಭಟನೆಯನ್ನು ಗಟ್ಟಿ ದನಿಯಲ್ಲಿ ನಿಲುವು ತಗೊಳ್ಬೇಕು ಅಂತ ವಿನಂತಿ ಅಷ್ಟೇ ಅಲ್ಲ, ಒತ್ತಾಯಿಸ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಒಳ್ಳೆಯದಾಗಿ.